ಇವತ್ತು ಒಕ್ಕಲ್ತನ ಮಾಡೋರು ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಚಲುವರಾಯಸ್ವಾಮಿಯವರು ಸ್ವಲ್ಪ ತೇಲ್ಸಿ ಮಾತಾಡಿದ್ರು, ವೆಂಕಟೇಶ್ ಅವರು ನೇರವಾಗಿ ಮಾತಾಡಿದ್ರು. ಇಷ್ಟೇ ವ್ಯತ್ಯಾಸ. ಹೊಲ ಉಳ್ದೆ ಯಾವ ಭೂಮಿನೂ ಮಟ್ಟ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹೊಲ ಉತ್ತರನೇ ಭೂಮಿ ಮಟ್ಟ ಆಗ್ಲಿಕ್ಕೆ ಸಾಧ್ಯ. ಬಿತ್ತನೆ ಮಾಡಿದ್ರೇ ಬೀಜ, ಗೊಬ್ಬರ ಹಾಕಬೇಕು, ನೀರು ಹಾಕಬೇಕು, ಕಳೆ ತೆಗಿಬೇಕು, ಒಳ್ಳೆ ಕಟಾವು ಟೈಮಲ್ಲೆಲ್ಲ ಕಟ್ ಮಾಡಬೇಕು, ಸಂಕ್ರಾಂತಿ ಬಂದಾಗ, ಆಮೇಲೆ ಬೆಲೆ ಬಂದಾಗ ಮಾರಬೇಕು. ಹಂಗೆ ಇವತ್ತು ನಿಮ್ಗೊಂದು ಅವಕಾಶ ನಿಮ್ಮ ಕೈಲಿದೆ. ಈ ಸೀಟು ಮೊದಲಿಂದ ಕೂಡ 3 ಬಾರಿ ಹಾಲು ಮಂತಸ್ಥರಿಗೆ ಕೊಟ್ಟಿದ್ರು, ಹಿಂದೆ ಅರಸುಗಳು ಕೊಟ್ಟಿದ್ರು, ಹಿಂದೆ ಶ್ರೀಕಂಠ ದತ್ತಗೆ ಕೊಟ್ಟಿದ್ರು, ಎಲ್ಲ ಆಯಿತು. ಅದಾದಮೇಲೆ ಈಗ ನಾವೆಲ್ಲ ಮಾತಾಡಿಕೊಂಡು ಆಯಿತು, ನಿಮ್ಮ ಟೈಮ್ ಆಯಿತು, ನಮಗೊಂದು ಅವಕಾಶ ಕೊಡಬೇಕು ಅಂತೇಳಿ ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾದ್ಮೇಲೆ ನಾವೆಲ್ಲ ಮಾತಾಡಿಕೊಂಡು, ನಾನು ವೆಂಕಟೇಶನ ಚಲುವರಾಯಸ್ವಾಮಿ ನಾವೆಲ್ಲ ಮಾತಾಡಿಕೊಂಡು ಒಕ್ಕಲಿಗರಿಗೆ ಕೊಡಬೇಕು ಈ ಸತಿ ಅಂತ ತೀರ್ಮಾನ. ಹೋದ ಸತಿನೇ ನಾನು ಪ್ರಯತ್ನ ಮಾಡಿದ್ದೆ. ನಾನು ಕುಮಾರಸ್ವಾಮಿ ಗೌರ್ಮೆಂಟಲ್ಲಿ ಇದ್ದಾಗ ಹಾಗೇ ಪ್ರಯತ್ನ ಮಾಡಿದ್ದೆ, ಹಾಗೇನು ಮಾಡಿರಲಿಲ್ಲ ಅಂತ ಹೇಳಿಲ್ಲ, ಮಾಡಿರಲಿಲ್ಲ ಅಂತ ಹಾಗೂ ಮಾಡಿದ್ದು. ಹಾಗೇನೋ ಆ BJPಯಿಂದ ಬಂದಂಥ XMPನ ಕರೆದು ಟಿಕೆಟ್ ಕೊಟ್ಟಿದ್ದು, ಅದು ಫೇಲ್ ಆಯಿತು. BJPಯಿಂದ 2 ಬಾರಿ ಪ್ರತಾಪ್ ಸಿಂಗ್ ಕೊಟ್ಟಿದ್ರು. ನಮ್ಮ ಸಮಾಜದವರು ಯಾವುದೇ ಪಾರ್ಟಿಲಿರಲಿ ಅಲ್ಲೂ ಸ್ವಲ್ಪ ಅವನಿಗೆ ಸಹಾಯ ಮಾಡಿದ್ರು, ನಾವಿಲ್ಲ ಅಂತ ಹೇಳುದಿಲ್ಲ. ಇವತ್ತು ಪ್ರತಾಪ್ ಸಿಂಗ್ ಯಾಕೆ ಕೊಡ್ಲಿಲ್ಲ ಒಂದು ದೊಡ್ಡ ಪ್ರಶ್ನೆ. ಸದಾನಂದ ಗೌಡ್ರಿಗೆ ಯಾಕೆ ಕೊಡ್ಲಿಲ್ಲ? ಶೋಭಾ ಕಾರಂದ್ರನ್ನ BJPಗೂ ಅಲ್ಲಿಂದ ಶಿಫ್ಟ್ ಮಾಡೋಂಥ ಸಂದರ್ಭ ಏನಿತ್ತು? ಇವೆಲ್ಲ ಕಟೀಲ್ಗೆ ಅಲ್ಲೂ ಕೊಡ್ಲಿಲ್ಲ. ಹಿಂಗೆ ಸುಮಾರು ಜನಕ್ಕೆ ಇದ್ದಂಥವ್ರಿಗೆ ಕೊಡ್ಲಿಲ್ಲ. ಬಚ್ಚೇಗೌಡರು ತಾನು ಕಡ ನಿಮ್ ಸಹವಾಸ ಅಂತ ಅವರು ಬಿಟ್ಬಿಟ್ಟು, ಇವೆಲ್ಲ ಕೂಡ ನಡ್ಕೊಂಡು ಬಂದಂತ ವಿಚಾರ. ಸೊ ನಾವು ಕೆಲವರೆಲ್ಲ ಒಗ್ಲದನ್ನ ಸರಿಯಾಗಿ ಗಮನಿಸ್ತಾ ಇಲ್ಲ, ಲಿಂಗಾಯತರು ಸರಿಯಾಗಿ ಗಮನಿಸ್ತಾ ಇಲ್ಲ ಕಾಂಗ್ರೆಸ್ ಪಾರ್ಟಿಲಿ ಅಂತ ಒಂದು ನಮ್ಮೇಲೆಲ್ಲ ಇತ್ತು. ನಾನೇ ಪಕ್ಷದ ಅಧ್ಯಕ್ಷ ಆದ್ಮೇಲೆ ನನಗೂ ಕೂಡ ಅರಿವಿದೆ. ನಾನು ಬಾಯಲ್ಲಿ ಮಾತಾಡಕ್ಕೆ ಹೋಗೇ ಇರ್ಬೋದು, ಆದರೆ ಎಲ್ಲೆಲ್ಲಿ ಏನು ಸಹಾಯ ಮಾಡಬೇಕು ಆ ಕೆಲಸ ನಾವು ಮಾಡಿಕೊಂಡು ಇವತ್ತು 8 ಸೀಟನ್ನ ಮೊದಲನೇ ಬಾರಿಗೆ ಇವತ್ತು ತಂದಿದೆ. ಈ 8 ಸೀಟ್ನ ಹೇಗೆ ಉಳಿಸ್ಕೊಡ್ತೀವಿ? ಯಾರ ಕೈ ಉಳಿಸ್ಕೋಬೇಕು? ನಾನು ಉಳಿಸೋರು, ನೀವು ಉಳಿಸೋರು. ನೀವು ಈ ಈ ಸೀಟನ್ನ ಏನಾದ್ರು ಇವತ್ತು ನಾವು ಕಳ್ಕೊಂಡ್ರೆ, ಈ ಸೀಟನ್ನ ಕಳ್ಕೊಂಡ್ರೆ, ಮೈಸೂರು ಸೀಟನ್ನ ಕಳ್ಕೊಂಡ್ರೆ, ಮುಂದಕ್ಕೆ ಈ ಸೀಟು ತಿಂದ ನಿಮ್ಮ ಕೈ ಸಿಕ್ಕುದಿಲ್ಲ. ಇದು ನಿಮ್ಮ ತಲೆಯಲ್ಲಿ ಇದೆ. ಇದಕ್ಕೆ ಪಾರ್ಟಿ ನೋಡಕ್ ಹೋಗಿ, ಪಕ್ಷ ನೋಡಕ್ ಹೋಗಿ, ಎಲ್ಲರೂ ಮಾತಾಡಬೇಕು. ಈಗ BJP ಅವ್ರದ್ದು ಪ್ರಯತ್ನ ನಡೀತು. ಅವ್ನು ಪ್ರತಾಪ್ ಸಿಂಹ ಏನು ಸಂದೇಶ ಕೊಟ್ಟ ಆಯ್ತು, ಏನೇನು ಹೇಳ್ಬೇಕು, ಏನೇನು ಮಾತಾಡಬೇಕು ಎಲ್ಲ ಅವ್ರು ಹೇಳಾಯ್ತು. ನಾನು ಅದ್ರ ಬಗ್ಗೆ ನಾನು ವ್ಯಾಪಕವಾಗಿ ಚರ್ಚೆ ಮಾಡಕ್ ಹೋಗುದಿಲ್ಲ. ಇವರು ಸದಾನಂದ ಗೌಡರು ಏನ್ ಸಂದೇಶ ಕೊಡಬೇಕು ಅವರು ಕೊಟ್ಟಾಯ್ತು. ಇನ್ನು ಮುಂದಕ್ಕೆ ನಿಮ್ ಕೈಲಿ ಈ ಸಂದರ್ಭದಲ್ಲಿ ಇದೆ. ಈಗ ಕುಮಾರಸ್ವಾಮಿ ಅವ್ರಿಗೆ ನಾನು 40 ದೇವೇಗೌಡರ ಮೇಲೆ ನಾನು 85ರಿಂದ ಎಲೆಕ್ಷನ್ ಇಟ್ಕೊಂಡು ಬಂದ. 85ರಲ್ಲಿ ನಿಂತು ತಿರ್ಗಾ ಸೋತಿದ್ದೀನಿ. ತಿರ್ಗಾ ದೇವೇಗೌಡರು ಕಾಣಕೊಂಡು ಬಂದ್ರು, ಅವ್ರು ಸೋತರು. ಕುಮಾರಸ್ವಾಮಿ ಬಂದು ನನ್ನ ಮೇಲೆ ನಿಂತ್ಕೊಂಡ್ರು. SR ಕೃಷ್ಣ ಅವರ ಅಧ್ಯಕ್ಷರಾಗಿದ್ದಾಗ ಬಂದು ಏನ್ ಬೇರೆ ಕಡೆ ನಿಂತ್ಕೊಳ್ಳೋಕೆ ಅವಕಾಶ ಇರ್ಲಿವೆ ಅವ್ರಿಗೆ? ಬೇರೆ ರಾಮನಗರದಲ್ಲಿ ಅವಕಾಶ ಇರ್ಲಿಲ್ವೇ? ದಿನೇವಾದ ಸಾತ್ತೂರಲ್ಲಿ ಬಂದ ನನ್ನ ಮೇಲೆ ನಿಂತ್ಕೊಂಡು ನನ್ನ ಸೋಲಿಸ್ಬೇಕು, ನಾನು ಬೆಳೆದು ಬಿಡ್ತೀನಿ ಅನ್ನೋ ದೃಷ್ಟಿ ಅಲ್ಲೂ ಸೋತ್ಬಿಟ್ಟು ನನ್ನ ಮೇಲೆ ಬಂದು ಆಯ್ತು, ಎಲ್ಲ ಮುಗಿತು. ಅದಾದ್ಮೇಲೆ ಕೊನೆ ಪಾರ್ಲಿಮೆಂಟ್ ಎಲೆಕ್ಷನ್ ಬಂತು. ಪಾರ್ಲಿಮೆಂಟ್ ಎಲೆಕ್ಷನ್ ಸಿದ್ದರಾಮಯ್ಯ ನನ್ನ ಮಂಚನೆ ಮಾಡಲಿಲ್ಲ. ಅದಾದ್ಮೇಲೆ ಪಾರ್ಲಿಮೆಂಟ್ ಎಲೆಕ್ಷನ್ ಬಂದಾಗ ಕೊನೆಗೆ ನಾನು ಹೇಳ್ದೆ ಕೇಳಿದ್ರೆ ನನ್ನ ಪಾರ್ಟಿ ಅನೌನ್ಸ್ಮೆಂಟ್ ಮಾಡಿದ್ರು ಸುರೇಶ್ ಯಾವುದೋ ಸ್ಟೇಜಿಗೆ ಬಂದು ನಿಂತೋನೇ ಇಲ್ಲ. ಕೊನೆಗೆ ನನ್ನ ಪ್ರಶ್ನೆ ಇದು ಅಂತೇಳಿ ಆಯ್ತಪ್ಪ ಅಂತೇಳಿ ನಿಲ್ಲಿಸ್ತು. ಕಾರ್ಯಕರ್ತರ ಗಲಾಟೆ ಮಾಡಿದ್ರು, ನಿಲ್ಲಿಸಿದ್ರು. ಆಗ ದೇವೇಗೌಡರನ್ನ ತೇಜಸ್ವಿ ನಿಲ್ಲಿಸಿ ಸೋಲಿಸಿದ್ರು. ಆಯ್ತು ಅಂತೇಳಿ ಕೊನೆಗೆ ನಿಲ್ಲಿಸ್ತು. ನಿಲ್ಲಿಸಾದ್ಮೇಲೆ ಕೊನೆಗೆ
ತಿರ್ಗಾ ಕುಮಾರಸ್ವಾಮಿ ಹೆಂಡತಿ ಕರ್ಕೊಂಡು ಬಿಜೆಪಿಯವರು ದಳದವ್ರು ಇಬ್ರು ಸೇರಿ ಕುಮಾರಸ್ವಾಮಿ ಹೆಂಡತಿನ ಪಾಪ ಹೆಣ್ಮಗಳನ್ನ ಕರ್ಕೊಂಡ್ಬಂದು ಲಲಿತಾ ಕುಮಾರಸ್ವಾಮಿ ಆಯ್ತು. ಜನ ಅದಕ್ಕೂ ತೀರ್ಮಾನ ಕೊಟ್ಟರು. ಇಷ್ಟೆಲ್ಲ ಹೋರಾಟ ನಡ್ಕೊಂಡು ಬಂದಾಗ ಕೊನೆಗೆ ಬಿಜೆಪಿಯವರು 32 ಸೀಟ್ 104 ಸೀಟ್ ಗೆದ್ರು, ನಾವು 80 ಸೀಟ್ ಗೆದ್ರು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗುವಂತ ಸಂದರ್ಭ ಬರಲಿಲ್ಲ, ವಾಪಸ್ 2ನೇ ಬಾರಿಗೆ ಆಗಲಿಲ್ಲ. ಆಗ ನಾನೇ ಮುಂದಾಳುತ್ತಿ ನಿಂತ್ಕೊಂಡು ಆಯ್ತೆಲ್ಲ ಮರ್ತ್ಬಿಟ್ಟು ನನಗೆ ಹೇಳಿದ್ರು ನಿನ್ನ ನೆಕ್ಸ್ಟ್ ಡೆಪ್ಟಿ CM ಮಾಡ್ತೀನಿ ಅಂತ ರಾಹುಲ್ ಗಾಂಧಿ ಹೇಳಿದ್ರು. ನಾನು ಆಯ್ತು ಬೆಳಗ್ಲಿ ಅಂತ ನಾನೇ ಕರ್ಸಿಸ್ಬಿಡಿ, ಒಂದು ಬಿಜೆಪಿಯವರು ಅಧಿಕಾರ ತಗೋದು ಬೇಡ, ರೈಟ್ ರಾಂಗು ಅಲ್ಲಿ ಯಡಿಯೂರಪ್ಪ ಆಯ್ತಾನೆ, ಕುಮಾರಸ್ವಾಮಿಗೆ ನಾನು ಚೀಫ್ ಮಿನಿಸ್ಟರ್ ಮಾಡ್ತಿರ್ಲಿಲ್ಲ, ಯಡಿಯೂರಪ್ಪ ಆಯ್ತಾನೆ, ನನಗೂ ನನಗೆ ನಮ್ಮ ಕೆಲವರೆಲ್ಲ ನಮ್ಮವ್ರಿಗೆಲ್ಲ ಕಿವಿ ಬಿದ್ದು ಮಾತಿರೋದು ಇಲ್ಲ ನಾನು ವೈಯಕ್ತಿಕವಾಗಿ ನೋಡೋದು ಬೇಡ, ದ್ವೇಷ ನಾನು ಮರ್ತ್ಬಿಟ್ಟು ಹಾಳಾಗುವ ಒಂದ್ಸತಿ ಕೊಟ್ಬಿಡೋಣ ಅಂತೇಳಿ 5 ವರ್ಷ ಅನ್ಕಂಡೀಷನ್ ಆಗಿ ಸಿದ್ದರಾಮಯ್ಯನವರು ಅವ್ರಿಗೆ ಇದ್ದಂತ ಒಂದು ವೈರತ್ವದಲ್ಲಿ ಸಿದ್ದರಾಮಯ್ಯನವ್ರ ಕೈಲೇ ಬರ್ಸಿ ಕುಮಾರಸ್ವಾಮಿನ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ಗವರ್ನರ್ಗೆ ಲೆಟರ್ ಅನ್ನ ಸಿದ್ದರಾಮಯ್ಯನವರ ಶಾಸಕಾಂಗ ಪಕ್ಷದ ನಾಯಕನು ಮಾಡಿ ಅವ್ರನ್ನ ಗವರ್ನರ್ ಕೈಗೆ ಲೆಟರ್ ಕೊಟ್ಬಿಟ್ಟು ಕುಮಾರಸ್ವಾಮಿ ಅವರಿಗೆ ಚೀಫ್ ಮಿನಿಸ್ಟರ್ ಮಾಡಿದ್ರು. ಅಧಿಕಾರ ಕೊಟ್ಟು ಗುಂಡಿಸಿದ ಮೇಲೆ ಅದನ್ನ ಉಳಿಸ್ಕೊಳ್ಳೋದು ಯಾರ ಜವಾಬ್ದಾರಿ? ನಾನು ಬರೀ ಒಂದು ಮಂತ್ರಿಗೆ ಒಪ್ಕೊಂಡೆ, ಇಬ್ರು ಒಕ್ಕಲಿಗರ ಆಗೋದಿರಲಿ ಡೆಪ್ಟಿ CM ಅಂತ ಹೇಳಿ ಕೊನೆಗೆ ಪರಮೇಶ್ವರ್ ಡೆಪ್ಟಿ CM ಮಾಡಿದ್ರು. ಆಯ್ತು, ನೀರಾವರಿ ಮಂತ್ರಿ ತಗೊಂಡು ಅಂದ್ಬಿಟ್ಟು ರಾಹುಲ್ ಗಾಂಧಿ ನನಗೆ ಹೇಳಿದ್ರು, ತಗೊಂಡು ನಾನು ಆದ್ರೆ ನಾನು ಪವರ್ ಮಿನಿಸ್ಟರ್ ಸಾಕೊಂಡಿದ್ದೆ, ಅವರೇ ಇಲ್ಲ 2 ಪೋರ್ಟ್ಫೋಲಿಯೋ ಇಟ್ಕೊಂಡು ನಿಂಗೆ ಗೊತ್ತಾಗ, ಇಬ್ರು ಒಕ್ಕಲಿಗರ ಆಗೋದಿರಲಿ ಡೆಪ್ಟಿ CM ಅಂತ ಹೇಳಿ ಕೊನೆಗೆ ಪರಮೇಶ್ವರ್ ಡೆಪ್ಟಿ CM ಮಾಡಿದ್ರು. ಆಯ್ತು, ನೀರಾವರಿ ಮಂತ್ರಿ ತಗೊಂಡು ಅಂದ್ಬಿಟ್ಟು ರಾಹುಲ್ ಗಾಂಧಿ ನನಗೆ ಹೇಳಿದ್ರು, ತಗೊಂಡು ನಾನು ಆದ್ರೆ ನಾನು ಪವರ್ ಮಿನಿಸ್ಟರ್ ಸಾಕೊಂಡಿದ್ದೆ, ಅವರೇ ಇಲ್ಲ 2 ಪೋರ್ಟ್ಫೋಲಿಯೋ ಇಟ್ಕೊಂಡು ನಿಂಗೆ ಗೊತ್ತಾಗಲ್ಲ, ಏನು ಬೇರೆ ಇಲ್ಲ ಮಾಡಿದ್ರು. ಆಯ್ತು, ಮಾಡಿದ್ಮೇಲೆ ಅದನ್ನು ಉಳಿಸ್ಕೊಳಕ್ಕಾಗದೆ ಸ್ವಾಮಿಗಳದ್ದು ಯಾವ್ದೋ ಫಂಕ್ಷನ್ ಇತ್ತು ಅಮೆರಿಕ, ನಾವು ಹೇಳ್ತಾ ಇದೀವಿ ಪರಿಸ್ಥಿತಿ ಇಲ್ಲ ಅನ್ಸರ್ಸ್ಗೆ ಹೋಗಿ ಮಾಡಿ ಅಂತಂದ್ರೆ ಮನೆಯಿಂದ ಈಚೆನೆ ಬರಲಿಲ್ಲ, ಆ ಹೋಟ್ಲಿಂದ ಈಚೆನೆ ಬರಲಿಲ್ಲ, ಒಂದು ಕ್ವಾರ್ಟರ್ಸ್ ಅಲ್ಲೂ ಇರಲಿಲ್ಲ. ಕ್ವಾರ್ಟರ್ಸ್ ಇಂದ ದೇವೇಗೌಡರು ಅದಕ್ಕೆ ಕಾಲದಲ್ಲಿ ಹೇಳಿದ್ರು, ಇಲ್ಲ ಒಂದು ಕ್ವಾರ್ಟರ್ಸ್ ಅಲ್ಲಿ ಇರಪ್ಪ ಅಂತಂದ್ರೆ ಹೋಟ್ಲು 5 ಸ್ಟಾರ್ ಹೋಟ್ಲಿಂದಾನೆ ಬೀಗ ಹಾಕೊಂಡು ಕೂತ್ಕೊಂಡ್ರೆ ಹೆಂಗ್ ರಾಜಕಾರಣ ಮಾಡಕ್ಕಾಗ್ತದೆ? ಯಾರು ಉತ್ತರ ಹೇಳ? ಎಲ್ಲರೂ ಹೋಗಿ ನಮ್ಮವರು ಸೇರ್ಕೊಂಡು ಹೋಗಿ ಇಳಿಸುದು. ಸುಧಾಕರ, ನಮ್ಮ ಸೋಮಶೇಖರ್, ನಾರಾಯಣಗೌಡ, ಆ ಬಿಜೆಪಿ ದಳದಲ್ಲಿ ಇವರು ವಿಶ್ವನಾಥ್ ಎಲ್ಲ ಸೇರಿ 13 ಜನ ಹೋಗಿ ಇಳಿಸಿ ಎಲ್ಲ ಮಾಡಿ ಇಳಿಸ್ತಾಯ್ತು. ಅದು ಯೋಗಕ್ಕೆ ಯೋಗಕ್ಷೇಮ ಇಂಪಾರ್ಟೆಂಟ್. ಈಗ ಸುಮ್ಮನೆ ಇಟ್ಬಿಟ್ಟು ನಾನು ವಿಷಯ ಹಾಕ್ಬಿಟ್ಟಂತೆ ಹೇಳಿ GT ದೇವೇಗೌಡ ಜೊತೆಲಿದ್ದ ನಾನು ಬಾಂಬೆಗೆ ಹೋದಾಗ, ಬಾಂಬೆ ಕಳಿಸೋದು ನನ್ನ ಕುಮಾರಸ್ವಾಮಿ ಫ್ಲೈಟ್ ಮಾಡಿ ಜೊತೆ ಕಳಿಸೋದು ನಾನು ನಮ್ಮ ಅರಸಿಕೆರೆ ಶಿವಲಿಂಗೇಗೌಡ, ನಮ್ಮ ಮಂಜು ಬಾಲಕೃಷ್ಣ, ನಾನು ಬಾಲಕೃಷ್ಣ ಚಂದ್ರಪೇಟೆ ಬಾಲಕೃಷ್ಣ, GT ದೇವೇಗೌಡ ನಾನೇ ಹೋಗಿ ಅಲ್ಲಿ ಗಲಾಟೆ ಮಾಡಿ ಹೋರಾಟ ಮಾಡಿ ಕೊನೆಗೆ ಪೊಲೀಸ್ ಅವರು ನನ್ನ ತುಂಬಿಕೊಂಡು ಬಂದು ಟ್ರೈನ್ ಒಳಗಡೆ ಹಾಕ್ಬಿಟ್ಟು ನೀನ್ ಮೊದಲು ಇಲ್ಲಿಂದ ಹೋಗು, ಇಲ್ಲಿ ಬಾಂಬೆ ಸರಿ ಇಲ್ಲ ಅಂತ ಹಂಗೆಲ್ಲ ನಾವೆಲ್ಲ ಶಕ್ತಿ ಕೊಟ್ಟು ಮಾಡಿದ್ರೆ ನಾವ್ ಯಾರಿಗೋಸ್ಕರ ಮಾಡ್ದೋ ಒಂದ್ಸಲ ಈ ಮೊನ್ನೆ ಚನ್ನರಾಜಸ್ವಾಮಿ ಹೇಳ್ತೇನೆ ನಾನು, ಇವರೆಲ್ಲ MLAಗಳು ನಮ್ಮ MP ಕ್ಯಾಂಡಿಡೇಟ್ 8 ಜನ ಕರ್ಕೊಂಡು ಚನ್ನರಾಜಸ್ವಾಮಿ ನಮ್ಮ ಕೃಷ್ಣ ಬೇಲೆಗೌಡರು ಕರ್ಕೊಂಡು ಹೋಗಿ 7-8 ಜನ ಹೋಗಿ ಭೇಟಿ ಮಾಡ್ತಾರೆ ಸ್ವಾಮಿಗಳು ಹೋಗಿ ಅವ್ರ ಆಶೀರ್ವಾದ ಪಡೆದು ನಮ್ಮ ಸಮಾಜದ ಎಲ್ಲರೂ ಅವರ ಮಠಕ್ಕೆ ಅವರು ಹೋಗ್ಬೇಕು, ಆಶೀರ್ವಾದ ಪಡಿಬೇಕು ಅಂತ ಕಳಿಸ್ತಾರೆ. ಆಯ್ತು, ಓದು ಆಶೀರ್ವಾದ ಪಡ್ಕೊಂಡು ಏನೋ ಇವ್ರು ಏನ್ ಬೇಕು ಕೇಳ್ಕೊಂಡು ಬಂದ್ರು, ಅದಾಯ್ತು. ಈಗ ನೆಕ್ಸ್ಟ್ ಏನ್ ಬಿಜೆಪಿಯಲ್ಲಿ ಯಾರು ಇವನ್ನ ತೆಗೆದ್ರು, ಯಾರು ಚೂರಿ ಹಾಕಿದ್ರು ಅವ್ರನ್ನೆಲ್ಲ ಕರ್ಕೊಂಡು ಬಿಜೆಪಿ ಇವ್ರ ಪಾರ್ಟಿಯವ್ರನ್ನ ಬೇಕಾದ್ರೆ ಕರ್ಕೊಂಡು, ಇಲ್ಲ ನಮ್ಮ ಒಕ್ಕಲಿಗರು ಯಾರಾದ್ರು ಕ್ಯಾಂಡಿಡೇಟ್ ಇದ್ರೆ ಕರ್ಕೊಂಡು ಸ್ವಾಮಿಗಳಿಗೆ ಹೋಗಿ ಒಪ್ಕೊಳ್ಳ. ಯಾರು ಇವನ್ನ ಇಳಿಸಿದ್ರು, ಅಶ್ವತ್ಥನಾರಾಯಣ ಇಳಿಸ್ತಾ, ಬೇರೆಯವ್ರು ಇಳಿಸಿದ್ರು, ಯೋಗೇಶ ಇಳಿಸ್ತಾ, ಬೇರೆ ಯಡಿಯೂರಪ್ಪನವ್ರು ಇಳಿಸಿದ್ರು, ಅವ್ರ ಮಗ ಇಳಿಸ್ತಾ, ಎಲ್ಲ ಇಳಿಸೋದನ್ನು ತಗೊಂಡು ಏನು ಸ್ವಾಮಿಗಳು ಕರ್ಕೊಂಡು ಹೋಗಿ ನಮ್ಮ ಸ್ವಾಮಿಗಳು ರಾಜಕೀಯ ಸಭೆನೇ ಅದು, ರಾಜಕೀಯದ ಮಠನೇ ಅದು. ಏನಾಗಬೇಕು, ಜನ ಏನಂತ ಸಂದೇಶ ಕೊಡ್ತಾರೆ? ಸ್ವಾಮಿಗಳನ್ನ ಒಂದು ಈ ಬಿಜೆಪಿ ಮಠ ಅಂತ ಅಂದ್ಬಿಟ್ಟು ಬಿಂಬಿಸಲಿ ಅನ್ನೋ ದೃಷ್ಟಿಯಿಂದ ಅವರು ಇದೇ ಇವತ್ತು ಎಲ್ಲಿ ಪ್ರೈಮ್ ಮಿನಿಸ್ಟರ್ ಭಾಷಣ ಮಾಡೋದಲ್ಲ, ಆ ಪ್ರೈಮ್ ಮಿನಿಸ್ಟರ್ ಇದೇ ಸ್ಟೇಜ್ ಅಲ್ಲಿ ಹಿಂದೆ ದೇವೇಗೌಡರು ನಾವೇನಾದ್ರು ಒಂದಿನ ಮಾತಾಡಿದ್ದೀವ? ಇವತ್ತು ನಾವು ಮಾತಾಡಿಲ್ಲ.
ಇವತ್ತು ನಾವು ಮಾತಾಡಿದ್ವಿ. ಇವತ್ತು ನಾನು ಮುಂದಕ್ಕೆ ಅವ್ರಿಗೆ ಯಾರಿಗೆ ಏನು ಕೊಡ್ಬೇಕು ಕೊಡ್ತಾ ಹಂಗೆ ವೆಂಕಟೇಶಣ್ಣ ಹೇಳ್ದಂಗೆ ಆಯ್ತು ಕೊಟ್ಟು ಆಯ್ತು. ನಾನೆಲ್ಲನೂ ಪ್ರಭುದು ಯಾವಾಗ ಒಂದ್ ಕಡೆ ಒಂದು ಮಾತಾಡ್ತಾ ಇರ್ತೀನಿ. ಕೊಟ್ಟ ಕುದುರೆಯನ್ನು ಹೇರಲು ದಾರಿಗಿದೆ, ಮತ್ತೊಂದು ಕುದುರೆಯನ್ನು ಹೇರಲು ಬಯಸುವುದು ವೀರನು ಅಲ್ಲ ಶೂರನಲ್ಲ. 2 ಸತಿ ಚೀಫ್ ಮಿನಿಸ್ಟರ್ ಅಧಿಕಾರ ಕೊಟ್ಟಾಯ್ತು. ಈ ದೇಶದ ಪ್ರಧಾನಮಂತ್ರಿ ಆಯ್ತು. ಆ ಪುಟ್ಟರಾಜಿಗೆ ಚಾಕ್ಲೇಟ್ ಕೊಟ್ಬಿಟ್ಟು ನೀನು ಕೊಡ್ತೀನಿ ಉಂಟು. ತಿರ್ಗಾ ಚಂದ್ರಶೇಖರ್ ಮಾಡ್ತಾರೆ ಮಗನ್ಗೆ ಹೆಣ್ಣು ನೋಡಕ್ ಹೋಗ್ಬಿಟ್ಟು ತಾನೇ ಮದುವೆ ಮಾಡ್ಕೊಂಡ ಆಯ್ತಪ್ಪ. ನೀ ಪಾರ್ಟಿ ಉಳಿಸ್ಕೋಬೇಕಾಗಿ ಯಾರು ಬೇಡ ಅಂತ ಬಿಜೆಪಿ ದಳದ ಯಾರ ಹಳ್ಳಿನ ನೀನು ಬಿಜೆಪಿ ನಿಲ್ಸಿದ್ಮೇಲೆ ನಿನ್ ಪಾರ್ಟಿ ಎಲ್ಲಿರ್ತದೆ? ತಿರ್ಗಾ ಚಿಟ್ಟಿದ್ದೇವರು ಇಲ್ಲ ನಮ್ಮ ಪಾರ್ಟಿ ಹಂಗೆ ನಾವು ಸಪ್ರೇಟ್ ಉಳಿಸ್ಕೊಳ್ತೀವಿ ಬಿಟ್ಟು ನಾವೇನು ಅವ್ರ ಪಾರ್ಟಿ ಮಾಡ್ಬೇಕಾಗಿಲ್ಲ. ಬಿಜೆಪಿ ನಾವು ಮುಗಿಸ್ತಾರೆ, ನಾವೇನು ಮುಗಿಸ್ಬೇಕಾಗಿಲ್ಲ. ಇವತ್ತು ನಾನು ಹೇಳ್ತಾ ಇದೀನಿ, ಬೇಕಾದ್ರೆ ರೆಕಾರ್ಡ್ ಮಾಡ್ಕೊಂಡು ಚಿಂತೆ ಇಲ್ಲ. ಯಾರು ಪೇಪರ್ ಅವ್ರು ಬರೋದ್ರು ಚಿಂತೆ ಇಲ್ಲ. ನಾವೇನ್ ಮಾಡ್ಬೇಕಾಗಿಲ್ಲ, ನನ್ಗೆ ಗೊತ್ತಿದೆ ಅವ್ರು ಏನ್ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಏನೇನಾಯ್ತು ಅವ್ರ ಪಾರ್ಟಿಗೆ ಸೇರ್ಕೊಂಡು ಹೋಗೋ ಪರಿಸ್ಥಿತಿ ಅಲ್ಲ. ಏನೇನಾಯ್ತು ಹಂಗೆ ನಾನು ಇವತ್ತು ಲಕ್ಷ್ಮಣ್ಗೆ ನಾನು ಹೇಳ್ತಾ ಇದ್ದು, ಲಕ್ಷ್ಮಣ್ ಇರ್ಬೋದು, ಮಂಡ್ಯ ಇರ್ಬೋದು, ಈ ಕಡೆ ಚಾಮರಾಜನಗರ ಇರ್ಬೋದು, ಹಾಸನ ಇರ್ಬೋದು. ನಾನು ಹೇಳ್ತಾ ಇದ್ದೀನಿ, ನೀವು ಯಾರು ಅಲ್ಲಿ ದೇವೇಗೌಡ ಮೊಮ್ಮಗನ್ನ ಗೆಲ್ಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಹಾಸನ ಅಂತ ಪರಿಸ್ಥಿತಿ ಆಗ್ತದೆ. ಜನನೇ ರೋಚಿಗೆ ದುಡ್ಡಿದ್ದಾರೆ. ನಾವು ಅವ್ರಿಗೆ ಇವ್ರಿಗೆ ಶ್ರೇಯಸ್ ಪಟೇಲ್ಗೆ ಕೊಟ್ಟಿದ್ದೀವಿ. ಇಲ್ಲೂ ಅಷ್ಟೇ, ಚಾಮರಾಜನಗರ ಅಷ್ಟೇ. ಮಂಡ್ಯ ಏನು ಪಾಪ ಹಾ ಅಂತ ಬಾಯಿ ತಕೊಂಡು ಅವನು ಪಾಪ ಅವ್ನು ವಿಧಿ ಇಲ್ಲ, ಇನ್ನೇನ್ ಮಾಡೋದು, ಆಯ್ತು ಏನೋ ಮಾಡ್ಸಿ. ಅಲ್ಲಿ ಯಾರು ಕಾರ್ಯಕರ್ತರು ಬೆಳೆಯೋಂಥ ಪರಿಸ್ಥಿತಿ ಇಲ್ಲ. ಈಗ ನಾನು ವಿಷಯ ಹಾಕ್ಬಿಟ್ಟು ಏನು ವಿಷಯ ಹಾಕ್ಬಿಡೋದು? ನಾನು ಕರೆದ್ಬಿಟ್ಟು 2-3 ಸಲ ಸುಮ್ಮನೆ ಇದೆ. ನಾನು ತಾಳ್ಮೆಯಿಂದ ನಮ್ಮ ಸಮಾಜ ಜನ ಬೈತಾರೆ ಅಂದ್ಕೊಂಡು ನಾನು ಏನು ಮಾತಾಡದೆ ಸುಮ್ಮನೆ ಏನ ಮಾತು. ನಿನ್ನೆ ಪಾಪ ನಾವೇನೋ ಬಡವರಿಗೆ ಹೆಣ್ಮಕ್ಳಿಗೆ ಅನುಕೂಲ ಆಗಿದೆ ಅಂತ ಹೇಳೋ 4 ಕಾಸು ಬರ್ಕೊಳ್ಳಿ, ಈ ಬೆಲೆ ಏರಿಕೆ ಜಾಸ್ತಿ ಆಗೋಗಿದೆ, ಏನೋ ಸಹಾಯ ಮಾಡೋಣ ಅಂತಂದ್ರೆ ನಮ್ದೇನೋ ಒಂದು ರಾಜಕೀಯದ ಒಂದು ತಂತ್ರ. ಈ ಇವರು ಅದ್ಯಾವುದೋ ಪಂಚರತ್ನ ಈ ರತ್ನ ಅಂತ ಅನೌನ್ಸ್ ಮಾಡಿರ್ಲಿಲ್ಲ. ಹಂಗೆ ನಾವು 5 ಗ್ಯಾರಂಟಿ ಅಂತ ನಾವು ಅನೌನ್ಸ್ಮೆಂಟ್ ಮಾಡಿ ಏನೋ ಮಕ್ಕಳಿಗೆ ಒಂದು 5-6 ಸಾವಿರ ರೂಪಾಯಿ ವರ್ಷ ತಿಂಗಳಿಗೆ ಅನುಕೂಲ ಆಗಕ್ಕೆ ಮಾಡೋದು. ನಿನ್ನೆ ಏನ್ ಮಾತದು? ನಮ್ಮ ಹಳ್ಳಿ ಹೆಣ್ಮಕ್ಳು ದಾರಿ ತಪ್ಪಿಟ್ಟವ್ರೆ ಅಂತಂದ್ರೆ ಅರ್ಥ ಏನು? ಯಾರಿಗ ಅವಮಾನ? ಯಾವ ಹೆಣ್ಮಕ್ಳು ದಾರಿ ತಪ್ಪ? ಈ ಮನೆ ಬಾಡಿಗೆ 200 ಯೂನಿಟ್ ಕರೆಂಟ್ಗೆ 2,000 ರೂಪಾಯಿ ದುಡ್ಡು ಇಸ್ಕೊಂಡ್ರೆ ಎಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕು, ಮಕ್ಳ ಮನೆಗೆ ಹೋಗೋ, ಮತ್ತೆ ಮನೆಗೋ, ಮಾವನ ಮನೆಗೋ, ಎಲ್ಲ ಕೆಲಸಕ್ಕೆ ಹೋಗ್ಬೇಕು, ಫ್ರೀ ಬಸ್ ಮಾಡ್ಬಿಟ್ರೆ ಇನ್ ದಾರಿ ತಪ್ಪಿಟ್ರೆ ಹೆಣ್ಮಕ್ಳು ಏನಿದು? ಏನ್ ಮಾತು? ಯಾರು ಹೇಳೋರು ಕೇಳಿದ್ರೆ ಅವ್ರಿಗೆಲ್ಲ ಅವಮಾನ. ನಮ್ಗೆ ಏನಪ್ಪ ಈ ಮಕ್ಕಳಿಗೆ ಇಂತ ದರಿದ್ರ ಮಾತಾಡ್ತಾರೆ ಅಂತ. ಕುಮಾರಸ್ವಾಮಿಗಲ್ಲ, ಕುಮಾರಸ್ವಾಮಿ ಹಿಂದೆ ಇದ್ರು ಒಂದ್ಸತಿ ಹಿಂಗೆ ಆಗಿತ್ತು. ನಮ್ಮ ತಾಯಿಗೆ ಈಗ ಅಪ್ಪ ಅಮ್ಮ ಮುಟ್ಟಿಲ್ಲ ಅಂತ ಹೇಳ್ಬಿಟ್ಟಿದ್ದ. ಚೀಫ್ ಮಿನಿಸ್ಟರ್ ಆಗಿತ್ತು. ನಾನು ಸಾತ್ನೂರಲ್ಲಿ ನಾನು ನಮ್ಮ ತಾಯಿ ನೋಡ್ಕೊಂಡು ನಿಲ್ಸ್ಬಿಟ್ಟೆ, ಅಲ್ಲಿ ಕುಂಡಿಸ್ಬಿಟ್ಟೆ. ಹೇಳ್ಬೇಕು ನಮ್ಮ ಅಪ್ಪ ಯಾರು ಅಂತ. ಕೊನೆಗೆ ಅಪ್ಪಾಜಿ ಕೇಳ್ದ, ಸಿನಿಮಾ ನೋಡಿದ್ರು ಜನ ಏನ್ ನಾಲ್ಗೆ ಅಂತ ಏನ್ ಬೇಕಾದ್ರೂ ಮಾತಾಡ್ತಾರ. ನಾನೇನು ಎದುರ್ಕೊಳ್ಳೋದು ಸಮಾಜಕ್ಕೆ ಎದುರ್ಕೊತೀವಿ ಇವತ್ತು. ಇವ್ರಿಗೆಲ್ಲ ಎದುರಿಗಿರೋ ಮಗ ಅಂತೂ ಅಲ್ಲ. ನಾನು ಇಲ್ಲಿ ಮೈಸೂರಲ್ಲಿ ಕೆಲವು ಪ್ರಾಬ್ಲಮ್ ಇದೆ, ನಾನಿಲ್ಲ ಅಂತಲ್ಲ. ನಮ್ಮ ಸಮಾಜದವ್ರಿಗೆ ಸ್ವಲ್ಪ ಸಮಸ್ಯೆಗಳಿದೆ. ಇಲ್ಲಿ ರಕ್ಷಣೆ ಇಲ್ಲ, ನಾಯಕತ್ವ ಪ್ರಶ್ನೆ ಇದೆ, ಬೇರೇನೋ ಇದೆ, ಎಲ್ಲ ಇದೆ. ಈಗ ವಿಷಯ ನಮ್ಮ ಇವರು ವೆಂಕಟೇಶ್ ಅವರು ತಗೊಳ್ಕೊಂಡವ್ರೆ. ಈಗ ನಮ್ಮ ಹರೀಶ್ ಗೌಡರು ಇದಕ್ಕೆ ಮುಂದಾಳಕ್ಕೆ ವಹಿಸ್ಕೊಂಡಿದ್ದಾರೆ. ನಾನು ನಿಮ್ಮೂರು ಮಳಿ ಆಗ್ತದೆ, ನನಗೂ ದೊಡ್ಡ ಜವಾಬ್ದಾರಿ ಇದೆ. ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ, ಸ್ವಲ್ಪ ದಿನ ಅಷ್ಟೇ. ಈಗ ಮುಂಚಿತವಾಗಿ ಚಂದ್ರಸ್ವಾಮಿ ಕೃಷ್ಣೇಗೌಡರೆಲ್ಲ ಬಂದು ನ್ಯಾಯ ಆಡ್ತಾ ಇದ್ರು, ಭಾಗಕ್ಕೆ ನ್ಯಾಯ ಆಡ್ತಾ ಇದ್ರು. ನಾನು ನೀವು ಆಡೋದು ಬೇಡ, ನ್ಯಾಯ ನಿಮ್ ನ್ಯಾಯ ಎಲ್ಲ ನಡೀತಿಲ್ಲ, ಡೆಲ್ಲಿಲಿ ನಡೀಬೇಕು ಅಂತ. ಡೆಲ್ಲಿಲಿ ಏನಾಗಬೇಕು ಅದು ತೀರ್ಮಾನ ಆಗಿದೆ. ಚರ್ಚೆ ಬೇಡ, ಅದಕ್ಕೆ ಚರ್ಚೆ ಆಗೋದು ಬೇಡ. ಇದು 5 ವರ್ಷದ ಸರ್ಕಾರ ಅಲ್ಲ, 10 ವರ್ಷದ ಸರ್ಕಾರ ಇರ್ತದೆ. ನೀವು ಬೆಂಬಲವಾಗಿ ನಿಂತ್ಕೊಳ್ಳಿ. ನಾನು ಈ ಸ್ಟೇಜ್ ಬರ್ಬೇಕಾದ್ರೆ ಕೃಷ್ಣ ಅವ್ರು ಆದ್ಮೇಲೆ ಈ ಸ್ಟೇಜ್ ಬರ್ಬೇಕಾದ್ರೆ ಸುಮ್ಮನೆ ಬಂದಿಲ್ಲ. ಸುಮ್ಮನೆ ಅಧ್ಯಕ್ಷನ ಎಷ್ಟು ಕಿರುಕುಳ, ಎಷ್ಟು ಜೈಲು, ಎಷ್ಟು ತೊಂದರೆ, ಎಷ್ಟು ಇನ್ಕಮ್ ಟ್ಯಾಕ್ಸು, ಇಡಿ ಕೇಸು, ಸಿಬಿಐ ಕೇಸು, ಏನ್ ಮಾಡಬಾರ್ದು ನಾನು ಮಾಡಿದ್ದೀನಿ. ಕುಮಾರಸ್ವಾಮಿ ನಾನು ಜೈಲಿಗೆ ಹೋದಾಗ ಏನೇನು ಗೊತ್ತಾ, ನಾನು ಹಿಂಗೆ ಹೊಡಬಾರ್ದು, ದುಡ್ಡು ಹೊಡಿಬಾರ್ದು ಅಂತ ಎಷ್ಟೋ ಹೊಡೆದ್ಬಿಟ್ಟಿದ್ದಂತೆ, ತಿಂದು ಅನುಭವಿಸಿದೆ ಅಂತ ಹೇಳಿದ್ರು. ಆದ್ರೂ ನಾನು ದಮ್ ತಡ್ಕೊಂಡು ನಾನು ಸುಮ್ಮನೆ ಇದ್ದೆ. ಏನೆಲ್ಲ ಕಳೆಕಾಯಿ ಆಲೂಗಡ್ಡೆ ಬೆಳೆದ್ಬಿಟ್ಟಿಲ್ಲ. ಎಷ್ಟಿದೆ ಅವ್ರ ಕುಟುಂಬದ ಆಸ್ತಿ ಅಂತ ನನಗೆ ಲೆಕ್ಕ ಕೊಡಲ್ಲ ನಿಮ್ಗೆ.
ಬೆಂಗಳೂರು ಸುತ್ತಮುತ್ತಲೇ 1,000 ಎಕರೆ 1,000 ಎಕರೆ. ನಾನೀಗ ಅದನ್ನು ಚರ್ಚೆ ಮಾಡಕ್ಕೆ ಹೋಗುದಿಲ್ಲ. ನನ್ನ ಅವಶ್ಯಕತೆ ಎಷ್ಟು ಬೇಕಾದ್ರೂ ಮಾಡ್ಕೊಳ್ಳಿ, ಬದುಕೊಳ್ಳಿ, ನನಗೇನಂತ ತಪ್ಪು ಅಂತ. ಬೇರೆಯವ್ರ ಮೇಲೆ ನಾವು ಗ್ಲಾಸ್ ಹೌಸ್ ಸೇರ್ಕೊಂಡು ಬೇರೆಯವ್ರ ಮೇಲೆ ಮಾತಾಡೋದು ಅರ್ಥ. ಬೇರೆಯವ್ರು ಯಾರನ್ನು ಕೂಡ ಬೆಳೆಯೋದನ್ನ ಸಹಿಸಕ್ ಆಗಿಲ್ಲ ಅನ್ನೋದ್ರೆ ಎಷ್ಟು ಅಂತ ನೋಡ್ಕೊಂಡಿರ್ತೀವಿ. ನಾನು ತಮ್ಗೆ ಹೇಳೋದು ಇಷ್ಟೇ, ಈ ಒಂದು ಅವಕಾಶ ಸಿಕ್ಕಿದೆ, ಆಯ್ತು ಕೊಟ್ಟಾಯ್ತು. ಬಿಜೆಪಿಲಂತೂ ನಮ್ಮೂರ ಯಾರಿಗೂ ಅವಕಾಶ ಇಲ್ಲ. ದಳ ಹಿಂಗ್ ಗೆಲ್ಲಕ್ ಸಾಧ್ಯ ಇಲ್ಲ, ದಳ ಬರಕ್ ಸಾಧ್ಯನಾ? ಎಂತ ಕಾಲದಲ್ಲಿ 40ಕ್ಕೆ ಬಂದದಕ್ಕೆ ಸುಸ್ತಾಗುತ್ತೆ, ಈಗ 19ಕ್ಕೆ ಬಂದಿದೆ. ಮುಂದಕ್ಕೆ ಏನಾಯ್ತದ ಗೊತ್ತಿಲ್ಲ, ನನಗೆ ಬರಕ್ ಸಾಧ್ಯ ಇಲ್ಲ. ಇನ್ನು ಬಿಜೆಪಿ ಏನಾದ್ರು ಅಂತ ಸೇರ್ತದೆ, ಅದಕ್ಕೆ ಸದಾ ನೋಡಪ್ಪ ಹೆಂಗ 9 ತಿಂಗಳು 10 ತಿಂಗಳು ಆಗಿದೆ. ಇದಾದ್ಮೇಲೆ ಯಾರು ಕಣ್ಣು ಕಾಣೋರು ಯಾರು ಕಾಣ್ತಾ ಇದಾರೆ ನಿಮ್ಗೆ? ಕಷ್ಟ. ಅದೆಲ್ಲ ಆಗದೆ ಹೋಗ್ತದೆ, ಎಲ್ಲ ಟ್ರೈಲ್ ಆಗೋಯ್ತು. ಅಶೋಕ್ ಒಂದು ಮುಗಿದೋಯ್ತು, ಅಶೋಕ್ ನಾರಾಯಣ ಮುಗಿದೋಯ್ತು. ಈಗ ಹಿಂಗ್ ಕೂತ್ಕೊಳ್ಳೋಂಥ ಸಂದರ್ಭ ಬಂದಿದೆ. ಈ ಒಂದು ಅವಕಾಶ ನಿಮ್ ಮನೆ ಬಾಗಿಲು ಬಂದಿದೆ. ಅದಕ್ಕೆ ನನ್ಗೇನೋ ಶಕ್ತಿ ತುಂಬಬೇಕಾದ್ರೆ, ಈಗ ನನ್ನ ಹೆಸರೇ ಸಿದ್ದರಾಮಯ್ಯ ಹೆಸರು ಮೇಲೆ 136 ಸೀಟ್ ನಾವು ಬಂದು, ನಾವು ಒಂದು ಸಣ್ಣ ಪಣ್ಣ ಒಂದು 3-4 ಸೀಟ್ ಕಿತ್ತಾಡ್ಬಿಟ್ಟು ಮಿಕ್ಕಿ ಸೀಟ್ ಎಲ್ಲ ನಾನೇ ಅನುಸರಣೆ ಮಾಡ್ಕೊಂಡು ಒಪ್ಕೊಂಡು ಇವತ್ತು ಎಲೆಕ್ಷನ್ ನಾವು ಮಾಡಿ 136 ಸೀಟ್. ಇವತ್ತು ಅಷ್ಟೇ ಪಾರ್ಲಿಮೆಂಟ್ ಅಲ್ಲಿ 1 ಸೀಟ್ಗೂ ನಾವು ಭಿನ್ನಾಭಿಪ್ರಾಯ ಮಾಡ್ಕೊಂಡು ಹೋಗಿಲ್ಲ. ಅದೇ ಬಿಜೆಪಿ ಪರಿಸ್ಥಿತಿ ಏನಾಯ್ತು? ದಾವಣಗೆರೆಯಲ್ಲಿ ಕಿತ್ತಾಟ, ಶಿವಮೊಗ್ಗದಲ್ಲಿ ಕಿತ್ತಾಟ, ಬೆಂಗಳೂರಲ್ಲಿ ಕಿತ್ತಾಟ, ಅಲ್ಲಿ ಕೊಪ್ಪಳದಲ್ಲಿ ಕಿತ್ತಾಟ, ಎಲ್ಲ ಕಡೆ ಕೋಲಾರ, ಎಲ್ಲ ಕಡೆಗೂ ಅಲ್ಲೂ ಬೇಕಾದಷ್ಟು ನಡ್ಕೊಂಡು ಬರ್ತಾ ಇದೆ. ಆದ್ರೆ ನಮ್ಮಲ್ಲಿ ನಾವು ಒಗ್ಗಟ್ಟಿಂದ ನಾವು ಮಾಡ್ತಾ ಇದೀವಿ. ನಾನು ಇವತ್ತು ಪಕ್ಷದ ಅಧ್ಯಕ್ಷ, ಚೀಫ್ ಮಿನಿಸ್ಟರ್, ಪಾರ್ಟಿ ಅಧ್ಯಕ್ಷ ನಾನು. ನಿಮ್ಮ ಇಶ್ಯೂಸ್ಗೆ ನಾನಿದ್ದೀನಿ, ನಿಮ್ಮ ಸಮಸ್ಯೆಗೆ ನಾನಿದ್ದೀನಿ, ನಿಮ್ಮ ಮನೆಯವರು ನಾನಿದ್ದೀನಿ. ಈ ಅವಕಾಶನ ದಯವಿಟ್ಟು ಎಲ್ಲರನ್ನು ಮಾತಾಡ್ಬೇಕು. ನೀವು ಬಿಜೆಪಿ ಅವ್ರದ್ದು ಮಾತಾಡ್ಬೇಕು. ಇವತ್ತು ಏನಾದ್ರು ಪ್ರತಾಪ್ ಸಿಂಹ ಆಗಿದ್ರೆ ನಾನು ಇಂಥ ಸಭೆ ನಾನು ಮಾಡಕ್ ಹೋಗ್ತಿದ್ದಿಲ್ಲ, ಅಂತ ಅವಶ್ಯಕತೆನೂ ಗೊತ್ತಿರಲಿಲ್ಲ. ಅಯ್ಯೋ ಬಿಡಪ್ಪ, 2 ಸಮಾಜದವರು ಒಪ್ಪಿಗೆಲ್ಲ ಮಾಡ್ಕೊಳ್ತೀನಿ. ಇವತ್ತು ನಿಮ್ಗೆ ಮುಕ್ತ ಅವಕಾಶ. ನೀವು ಬಂದಿರೋರು ಮಾಡ್ತೀರಿ ಎಲೆಕ್ಷನ್, ನನ್ನ ನಂಬಿಕೆ ಇದೆ. ಆದ್ರೆ ಬೇರೆಯವ್ರ ಕೇಳಿ ನೀವು ಎಲೆಕ್ಷನ್ ನೀವು ಮಾಡಿಸ್ಬೇಕು, ಬೇರೆಯವ್ರ ಕೇಳಿ ಎಲೆಕ್ಷನ್ ಮಾಡ್ಬೇಕು. ನೀವು ಬರ್ಕೊಳ್ಳಿ, ತಿಪ್ಪಲ್ ಲಾಗಾಕ್ಲಿ ಮಂಡ್ಯ, ಯಾವ ಕಾರಣಕ್ಕೂ ಮಂಡ್ಯ ಜನ ಹೊರಗಡೆ ಜನ ಒಪ್ಪಿಕೊಳ್ಳುವುದಿಲ್ಲ. ಈಗ ಸೋಮನಾಥನ್ ವಿಚಾರ ನಾವ್ ಹೇಳಿದ್ವಾ, ಅಡ್ಡ ಮಲಗಿಸ್ಬಿಡು ಅಂತ ಹೇಳಿದ್ವ? ಹೆಣ್ಮಕ್ಳು ನಾವು ಮಾತಾಡ್ಬಾರ್ದು. ಯಾವ್ದೇ ಆಗ್ಲಿ, ಯಾರಿಗೆ ಏನ್ ಗೌರವ ಕೊಡ್ಬೇಕು ಕೊಡ್ಬೇಕು. ನಮ್ಗೆ ಅನುಕೂಲಕ್ಕೆ ಏನಿರ್ಬೇಕು ನಾವು ಮಾತಾಡಿದಲ್ಲ. ನಮ್ ಲೆವೆಲ್ ಅದು ಕಡಿಮೆ ಆಗ್ತದೆ, ಅದನ್ನು ಉಳಿಸ್ಕೋಬಹುದು. ಜನ ನಮ್ಮ ನೋಡ್ತಾರೆ, ಸಮಾಜ ನಮ್ ಸಹಾಯ ಮಾಡ್ತಾರೆ. ಈ ಮಠದ ವಿಚಾರ ನಾವು ಭಾಗ ಮಾಡಕ್ ಹೋಗಿದ್ದು, 2 ಮಠ ಮಾಡಕ್ ಹೋಗಿದ್ದು ನಾವು ಮಾಡಿದ್ವಾ? ಹೌದು, ನಾನು ಬೈರೇಗೌಡ, ನಾಗೇಗೌಡ, ರಾಮಚಂದ್ರೇಗೌಡ, ನಾವೆಲ್ಲ ಸೇರಿ ಬಚ್ಚೇಗೌಡೆಲ್ಲ ಮಠನ ಹೊಡಿಬಾರ್ದು ಅಂತೇಳಿ ಇಡೀ ರಾಜ್ಯನ ಪ್ರವಾಸ ಮಾಡ್ಬೇಕು. ನಾನು ಮುಂದಕ್ಕೆ ಹೋಗಿದ್ದೆ. ನಾನು ಇನ್ನೊಂದು ಮಠ ಅಂತ ಮಾಡುದು ಆಯ್ತು, ಅದು ಹುಟ್ಟವೆಲ್ಲ ಬಸವಾಗಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ಇವತ್ತು ತಮ್ಗೆ ನಾನು ಹೇಳೋದು, ಒಂದು ಅವಕಾಶ ಸಿಕ್ಕಿದೆ. ದೇವರು ವರನೂ ಕೊಡುದಿಲ್ಲ, ಶಾಪನೂ ಕೊಡುದಿಲ್ಲ, ಅವಕಾಶ ಮಾತ್ರ ಕೊಡ್ತೇನೆ. ಈ ಅವಕಾಶ ಇದ್ದಂತ ಸಂದರ್ಭದಲ್ಲಿ ಒಬ್ಬ ಸರಳ ಸಜ್ಜನಿಕೆ, ಒಬ್ಬ ಸಾಮಾನ್ಯ ಒಬ್ಬ ಕಾರ್ಯಕರ್ತ, ಲಕ್ಷ್ಮಣ ಏನ್ ದೊಡ್ಡ ಆಸ್ತಿ ಹೊತ್ತಿಲ್ಲ, ದೊಡ್ಡ ಪೊಲಿಟಿಕಲ್ ಫ್ಯಾಮಿಲಿ ಏನಲ್ಲ, ಒಬ್ಬ ಸಾಮಾನ್ಯ ನಮ್ಮ ಪಕ್ಷದ ಒಬ್ಬ ಕಾರ್ಯಕರ್ತ. 3 ಜನಕ್ಕಿತ್ತು ಇವನಿಗೆ, ನಮ್ಮ ಗೋಪಾಲ್ ಗೌಡ್ರು ಹಾಸ್ಪಿಟಲ್ ಹುಡುಗನಿಗೆ ಮತ್ತು ವಿಜಯ್ ಕುಮಾರ್ಗೆ 3 ಜನಕ್ಕಿತ್ತು. ಲೆಕ್ಕಾಚಾರ ಆಗ್ತದೆ, ಪಾರ್ಲಿಮೆಂಟ್ ವಿಚಾರ ಲೆಕ್ಕ ಹಾಕಿ ಮಾತಾಡಿ ತೀರ್ಮಾನ ಮಾಡಿ ಒಂದು ಸರ್ವೇನು, ಸಣ್ಣ ಪಣ್ಣ ಸರ್ವೇನು ಮಾಡಿಸಿ ಆಯ್ತು. ಒಬ್ಬ ಸೀನಿಯರ್ ಇದ್ದಾರೆ ಹುಡುಗ ಅಂತ ಅಂದ್ಬಿಟ್ಟು ಲಕ್ಷ್ಮಣಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ವಿ. ನಿಮ್ ಹುಡುಗನ ನೀವು ಕಳ್ಕೊಳ್ಳೋಕೆ ಹೋಗ್ಬೇಡಿ. ಕಳ್ಕೊಡೋದಲ್ಲದೆ ನನಗೂ ರಾಜಕೀಯದಲ್ಲಿ, ನನಗೆ, ವೆಂಕಟೇಶ್ಗೆ, ಚಲುವರಾಯ ಸ್ವಾಮಿಗೆ 3 ಜನಕ್ಕೂ ಕೂಡ, ಕೃಷ್ಣ ಬೈರೇಗೌಡ ನಮ್ಗೆಲ್ಲ ಕೂಡ ಮುಂದಕ್ಕೆ ದೊಡ್ಡ ತೊಂದರೆ ಆಯ್ತು. ಇದನ್ನು ಕಳ್ಬೇಕು. ನಾನು ಕ್ಯಾಂಡಿಡೇಟ್ ನಿಮ್ಗೆ ಸಿಕ್ಕುದಿಲ್ಲ, ಆಗುದಿಲ್ಲ. ಸುಮ್ಮನೆ ನೋಡಿ ಮೇಲೆ ದೇವ್ರ ಕೈ ಮುಟ್ಕೊಂಡು ಬರಕ್ ಬರ್ತೇವೆ. ನಿಮ್ಗೆ ಉಪಯೋಗ ಏನು ಬರುವುದಿಲ್ಲ. ಬಿಜೆಪಿ ಕ್ಯಾಂಡಿಡೇಟ್ ಇನ್ ದಳ ಇರುವುದಿಲ್ಲ. ಸುಮ್ಮನೆ ಪಾಪ ಇನ್ನೇನು ವಿಧಿ ಇಲ್ಲ. ಇವರು ನಮ್ಮ GT ದೇವೇಗೌಡ ಬಡದಾಡ್ತಾರೆ. ಏನ್ ಮಾಡ್ಬೇಕು, ಅವ್ನಿಗೆ ಲೋಕಲ್ ಅಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಅದಕ್ಕೋಸ್ಕರ ಇಲ್ಲ. ಅವನು ಅಲ್ಲಿ ಇರ್ತಾನೆ ಇರ್ಲಿಲ್ಲ. ನಾವೊಂದು 20 ಸತಿ ನಾನು ಮಾತಾಡ್ತೀನಿ. ಅವನು ಎಲ್ಲ ಸಡ್ಲ ಆಯ್ತು ಅಂತಂದ್ರೆ ಕೊನೆಗೆ ಅವನ ದಾರಿ ಅವ್ನು ನೋಡ್ಕೊತಾನೆ. ಇವತ್ತು ಬರ್ಕೊಳ್ಳಿ ನಾನು ಹೇಳ್ತೇನೆ. ಈಗ ನಾನು ಮಾತಾಡಕ್ ಹೋಗುದಿಲ್ಲ, ಎಲೆಕ್ಷನ್ ಆದ್ಮೇಲೆ ಆ ವಿಚಾರ ಮಾತಾಡ್ತೀನಿ. ಅಲ್ಲಿ ಹೆಚ್ಚು ಕಮ್ಮಿ ಎಲ್ಲ ಮಾತಾಡ್ಕೊಂಡಿದ್ದು ನಾವು. ಇರ್ಲಿ, ಅವರು ಇಲ್ಲಿ ಸದ್ಯಕ್ಕೆ ಮಾತಾಡೋದು ಬೇಡ. ಅದಾಯ್ತು, ಪಾಪ ಅವನ್ನ ಯಾಕೆ ತೊಂದರೆ ಕೊಡೋದು, ಅವ್ರಿಗೇನು ಮಾಡೋದು, ಇರ್ಲಿ, ಅದೆಲ್ಲ ಸೋಯ್ತದೆ, ನ್ಯಾಯ ಸೋಯ್ತದೆ. ಬಟ್ ಇವತ್ತು ಲಕ್ಷ್ಮಣ್ಗೆ ನೀವು ಸಹಾಯ ಮಾಡಬೇಕು. ಲಕ್ಷ್ಮಣ ನಿಮ್ಮ ಮನೆ ಮಗ. ಈ ಅವಕಾಶನ
ತಾವು ಕರ್ಕೊಂಡು ಹೋಗ್ಬೇಡಿ. ಮಾಡಿ ದಯವಿಟ್ಟು ಇಷ್ಟು ಮಾಡಿ ಆಗ್ಬೋದಲ್ಲ. ತಾವು ಬೇರೆಯವ್ರನ್ನ ನಿಂತ್ಕೊಂಡು ಮಾತಾಡ್ತಿರ್ತಾನೆ. ಸುತ್ತಲ ಮಂಡ್ಯ ಇರ್ಬೋದು, ಹಾಸನ ಇರ್ಬೋದು, ಚಾಮರಾಜನಗರ ಇರ್ಬೋದು, ಮೈಸೂರು ಇರ್ಬೋದು, ಎಲ್ಲೆಲ್ಲಿ ನಿಮ್ ನಂಟಸ್ತನ ಇದೆ, ಸ್ನೇಹಿತರಿದೆ, ನಿಮ್ಮ ಶಕ್ತಿ ಇದೆ. ದಯವಿಟ್ಟು ಸಹಾಯ ಮಾಡಿ. ಏನೇ ವಿಚಾರ ಇದ್ರು ದಯವಿಟ್ಟು ವೆಂಕಟೇಶ್ಗೆ, ಚಲವಾಡಿ ಸ್ವಾಮಿಗೆ, ನನ್ನ ಹರೀಶ್ ಗೌಡನ ಸಂಪರ್ಕ ಇಟ್ಕೊಳ್ಳಿ. ನಿಮ್ ವಿಚಾರ ನನಗೆ ಇರಲಿ, ನನ್ನ ವಿಚಾರ ನಿಮ್ಗೆ ಇರಲಿ. ಇಷ್ಟು ಮಾತ್ರ ನಾನು ಹೇಳ್ತೀನಿ. ಲಕ್ಷ್ಮಣ್ ಬಂದು 2 ನಿಮಿಷ ಮಾತಾಡ್ತಾರೆ. ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.